ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ಚಿಕ್ಕಮಗಳೂರು ನಗರದ ರಾಂಪುರ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಸಿಟಿ ರವಿ ರಾಂಪುರ ಗ್ರಾಮದ ಭೇಟಿಗೆ ಬಂದಾಗ ಇಂಥದ್ದೊಂದು ಗಲಾಟೆ ನಡೆದು ಹೋಗಿದೆ. 5,800 ಕೋಟಿ ಅನುದಾನದಲ್ಲಿ ಮೆಡಿಕಲ್ ಕಾಲೇಜನ್ನ ತಂದಿದ್ದು ನಾನು. 2022ರಲ್ಲಿ ಸ್ಯಾಂಕ್ಷನ್ ಆದಂತಹ ಕಾಮಗಾರಿಗೆ ಈಗ ವರ್ಕ್ ಆರ್ಡರ್ ಆಗಿದೆ. ಸಿಟಿ ರವಿ ತಂದ ಅನುದಾನಕ್ಕೆ ಇವರು ಪೋಸ್ಟ್ ಕೊಡ್ತಿದ್ದಾರೆ ಅಂತ ಹೇಳಿ ಶಾಸಕ ತಮ್ಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ ಸಿಟಿ ರವಿ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಟಿ ರವಿ ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮಾಡಿದ್ದಾರೆ, ಅವರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗಲಾಟೆ ವಾಗ್ವಾದ ನಡೆದು ಹೋಗಿದೆ. ಎಲ್ಲಿ ಬೇಡ ಜೊತೆಲೇ ಇರಬೇಕು. ಯಾರು ಹೋಗ್ಬೇಡಿ ಮತ್ತೆ ಮೆಡಿಕಲ್ ಕಾಲೇಜು ಕಾಮಗಾರಿಯ ಆರ್ಡರ್ ತಂದಿದ್ಯಾರು ಅನ್ನೋ ವಿಚಾರಕ್ಕಾಗಿ ಫೈಟು, ಕ್ರೆಡಿಟ್ಗಾಗಿ ನಡೆದಂತಹ ಗಲಾಟೆ. ಕಾರ್ಯಕರ್ತರ ಮಧ್ಯೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ, ಬಡದಾಡಿಕೊಂಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ವಾಗ್ವಾದ ಹೋಗ್ಬಿಟ್ಟಿದೆ. ಸಿಟಿ ರವಿಯವರು ರಾಂಪುರ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲೇ ಇಂಥದ್ದೊಂದು ಗಲಾಟೆ ನಡೆದಿದೆ.
ನೇರವಾಗಿ ಸಿಟಿ ರವಿ ಅವ್ರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾರೆ, ಅವರನ್ನೇ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಿಟಿ ರವಿ ಅವರ ರಕ್ಷಣೆಗೆ ನಿಂತ್ಕೊಂಡ್ಬಿಡ್ತಾರೆ, ಅಡ್ಡಲಾಗಿ ನಿಂತ್ಕೊಂಡ್ಬಿಡ್ತಾರೆ. ಅದಾದ ನಂತರವೂ ಗಲಾಟೆ ಮುಂದುವರಿಯುತ್ತೆ ಸಾಕಷ್ಟು ಹೊತ್ತು. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡುವಂತಹ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಗಲಾಟೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕ್ರೆಡಿಟ್ಗಾಗಿ ನಡೆದಂತಹ ಫೈಟು, ಎರಡೂ ಕಡೆಯ ಕಾರ್ಯಕರ್ತರನ್ನ ಕೊನೆಗೆ ಪೊಲೀಸರು ಹೇಗೆ ಸಮಾಧಾನಗೊಳಿಸಿದ್ರು? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು MLC ಸಿಟಿ ರವಿ ಅವ್ರ ಮೇಲೇನೆ ಮುಗಿಬೀಳ್ತಾ ಇದ್ರು ಏನೋ ಕಾರ್ಯಕರ್ತರು. ಏನ್ ಡೀಟೇಲ್ಸ್ ಇದೆ ಮಹಾರುದ್ರ? ಖಂಡಿತ ವಿದ್ಯಾಶ್ರೀ, ಕಾಪಿನಾಡಿನಲ್ಲಿ ಕೈ ಕಮಲದ ಮಧ್ಯೆ ಡೆವಲಪ್ಮೆಂಟ್ ವಾರ್ ಈಗ ಆರಂಭ ಆಗಿರುವಂತದ್ದು. ಇದು ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜ್ಗೆ ಹೋಗುವ ರಾಂಪುರ ರಸ್ತೆ. ಇದು ಏನಂದ್ರೆ ಸಿಟಿ ರವಿ 2022ರಲ್ಲಿ ಒಂದು ಸೆಂಕ್ಷನ್ ಮಾಡಿರುವಂತದ್ದು. ಈ ಕಾಮಗಾರಿ ಏನಂದ್ರೆ ಕಳೆದ 1 ವರ್ಷದಿಂದಲೂ ಕೂಡ ಈ ಕಾಮಗಾರಿ ಆಗಿಲ್ಲ. ಆಯ್ತು, ಯಾವಾಗ ಸಿದ್ದರಾಮಯ್ಯ ಹೊಸ ಸರ್ಕಾರ ಬಂತು ಆವಾಗ ಈ ಹಿಂದೆ ಏನಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಆಗಿರುವ ಕಾಮಗಾರಿಯನ್ನ ತಡೆ ಹಿಡಿದಿದ್ರು. ತದನಂತರ ಏನಂದ್ರೆ ಈಗ ಏನಂದ್ರೆ 1 ವರ್ಷದ ನಂತರ ಏನಂದ್ರೆ ಇದಕ್ಕೆ ಒಂದು 9 ಕೋಟಿ ಹಣ ಒಂದು ಮಂಜೂರಾಗಿತ್ತು. ಈಗ ಕಾಮಗಾರಿ ಆರಂಭವಾಗಿದೆ. ಕಾಮಗಾರಿ ಆರಂಭ ಆಗುವ ಮುಂಚೆ ಏನಂದ್ರೆ ಶಾಸಕ ತಮ್ಮಯ್ಯ ಅವರು ಏನಂದ್ರೆ ಇಲ್ಲಿ ಒಂದು ವಿಸಿಟ್ ಅನ್ನು ಮಾಡಿದ್ರು. ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಅವೈಜ್ಞಾನಿಕವಾಗಿ ಏನಂದ್ರೆ ಕಾಮಗಾರಿಯನ್ನ ಮಾಡ್ತಿದ್ರು. ರಸ್ತೆಯನ್ನ ಮಾಡಿದ್ದಾರೆ, ಆದ್ರೆ ರಸ್ತೆ ಪಕ್ಕದಲ್ಲಿರುವ ಕಂಬಗಳನ್ನು ಮತ್ತು ಮರಗಳನ್ನ ತೆಗೆದೇ ಒಂದು ಕಾಮಗಾರಿ ಮಾಡಿದ್ದಾರೆ ಅನ್ನುವುದು ಅಧಿಕಾರಿಗಳು ಕೂಡ ಶಾಸಕ ತಮ್ಮಯ್ಯ ಅವರು ಅವ್ಯಾಚ್ಯವಾಗಿ ಒಂದು ಬೈದಿರುವಂತದ್ದು ಕೂಡ ಆಡಿಯೋ ವೈರಲ್ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ತಮ್ಮಯ್ಯ ಅವರು ಏನಂದ್ರೆ ಕಾಮಗಾರಿಯನ್ನ ನಿಧಾನವಾಗಿ ಮಾಡ್ತೀರಿ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಇದು ಏನಂದ್ರೆ ಈ ಕಾಮಗಾರಿಯ ಗುತ್ತಿಗೆಯನ್ನ ಪಡೆದವರು ಸಿಟಿ ರವಿ ಬಾವುಮೈದ ಸುದರ್ಶನ್ ಅವರು. ಆ ವಾರು ಇವು ಎರಡು ರಾಜಕೀಯ ಪಕ್ಷದ ನಡುವೆ ಏನಂದ್ರೆ ಹಗ್ಗಜಗ್ಗಾಟಕ್ಕೆ ಕಾರಣವಾಗಿರುವಂತದ್ದು. ಇವತ್ತು ಏನಂದ್ರೆ ಸಿಟಿ ರವಿ ಅವರು ಈ ಕಾಮಗಾರಿಯನ್ನ ನೋಡ್ಲಿಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿಗೆ ಒಂದು ಮುತ್ತಿಗೆ ಹಾಕಿ ವೇಚ ಶಬ್ದಗಳನ್ನ ನಿಂದಿಸಿ ಒಂದು ಹಲ್ಲೆಗೆ ಕೂಡ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ಯುದ್ಧವೇ ಆಯ್ತು ಅಂತಲೇ ಹೇಳ್ಬೋದು. ಮತ್ತೆ ಹಲ್ಲೆಗಳು ಕೂಡ ನಡೆದಿರುವಂತದ್ದು. ಇದು ಈಗ ಏನಂದ್ರೆ ಈ ಕ್ರೆಡಿಟ್ ವಾರ್ ಈಗ ಒಂದು ಕಾಪಿನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ಆಕ್ರೋಶಕ್ಕೆ ಒಂದು ಕಾರಣವಾಗಿರುವಂತದ್ದು. ಈಗ ಪೊಲೀಸರು ಏನಂದ್ರೆ ಎರಡೂ ಕಾರ್ಯಕರ್ತರನ್ನ ತಡೆಯುವಂತಲ್ಲಿ ಏನಂದ್ರೆ ಹರಸಾಹಸ ಪಟ್ರೆ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಪೊಲೀಸರಿಗೂ ಕೂಡ ಇದು ಒಂದು ಸವಾಲಿನ ಪ್ರಶ್ನೆ ಆಗಿತ್ತು. ಈ ಕಡೆ ಸಿಟಿ ರವಿ ಅವರು ಒಂದು ಕಾಮಗಾರಿ ವೀಕ್ಷಣೆಗೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ರು, ಈ ಕಡೆ ಏನಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರು. ಇವರ ಮಧ್ಯೆ ಒಂದು ವಾಕ್ಸಮರ ಆಯಿತು. ಒಟ್ಟಾರೆಯಾಗಿ ಏನಂದ್ರೆ ಈ ಒಂದು ಕ್ರೆಡಿಟ್ ವಾರಿಗೋಸ್ಕರ ಏನಂದ್ರೆ ರಾಜಕೀಯ ತಿಕ್ಕಾಟ ಆರಂಭ ಆಗಿರುವಂತದ್ದು ಸುಳ್ಳಲ್ಲ ವಿದ್ಯಾಶ್ರೀ. ಥ್ಯಾಂಕ್ ಯು ಮಹಾರುದ್ರ, ತಮ್ಮೆಲ್ಲ ಡೀಟೇಲ್ಸ್.